ಈಗ ಎ ಶಾರ್ಪ್ ಇದ್ದು ಫ್ಲೂಟಲ್ಲಿ ಪಂಖ್ ಹೋತೆ ತೋ ಉಡುವಾತೆ ಅನ್ನುವ ಉಡುಪಿಯ ಊರಿನ ಕೃಷ್ಣನೇ ಬಂದ, ಕೃಷ್ಣನೇ ಕೊಳಲು ನುಡಿಸಿದ ಅಂತ ಹೇಳುವಷ್ಟು ಮಟ್ಟಿಗೆ ಚೆಂದಾಗಿ ನುಡಿಸಿತ್ತು. ಆ ಉಡುಪಿಯ ಕೃಷ್ಣನಿಗೆ ಯಾವುದು ಇಷ್ಟ ಹೇಳಿದರೆ, ಅಂದರೆ ಇಂಗ್ಲೀಷಲ್ಲಿ ಹೇಳಿದ್ರೆ ಫೇವ್ರೇಟ್ ಯಾವುದು ಹೇಳಿದರೆ ಕೊಳಲು. ಕೊಳಲು ನುಡಿಕೊಂಡು ಕೂತ್ಕೊಂಡ್ರೆ ಮನುಷ್ಯ ಮಾತ್ರ ಅಲ್ಲ, ಪ್ರತಿಯೊಂದು ರೀತಿಯಾಗಿರುವಂತೆ ವನ್ಯ ಜೀವಿಗಳು ಕೂಡ ಓಡೋಡಿ ಬರ್ತದೆ ಅಂತ ಹೇಳಿ ಅಂತಹ ಒಂದು ಕೊಳಲನ್ನು ಕೂಡ ಪ್ರತಿಯೊಂದನ್ನು ಕಲ್ತಿದ್ದಾರೆ. ಹಾಗಾದ್ರೆ ಆ ಕೊಳಲು ನಾದವನ್ನು ಕಲಿಯುವಂತ ಆಸಕ್ತಿ ಹೇಗೆ ಬಂತು? ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ಬೇರೆ ಬೇರೆ, ಈಗ ಪ್ರವೀಣ್ ಗೋಡ್ಖಿಂಡಿ ಆಗಿರ್ಬೋದು, ಹಾಗೆ ಹಲವಿಧದ ಕಲಾವಿದರನ್ನು ಕಂಡೆ ನಾನು ಯೂಟ್ಯೂಬಲ್ಲಿ. ಹಾಗೆ ಬಾರಿಸ್ತಾ ಅವರು ಎಲ್ಲ ಬಾರಿಸೋದನ್ನು ನೋಡಿ 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 ನನಗೂ ಸಹ ಒಂದು ಇಂಟ್ರೆಸ್ಟ್ ಬಂತು. ನಾನು ಹೇಗೆ ಕೊಳಲು ಹೇಗೆ ತಗೊಳ್ಬಾರ್ದು, ಅದನ್ನು ಬಾರಿಸಿದರೆ ಹೇಗಿರ್ತದೆ ಅಂತ ಹೇಳಿ ಒಂದು ಆನ್ಲೈನಲ್ಲಿ ಪೂನಮ್ ಫ್ಲೂಟ್ಸ್ ಅಂತ ಇರ್ತದೆ, ಅದು ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿದ್ದೆ. ಹಾಗೆ ಅದು ಬ್ರ್ಯಾಂಡೆಡ್ ಫ್ಲೂಟ್ಸ್, ಅದು ಒಳ್ಳೆ, ಅದನ್ನು ಬೇಸಿಕ್ ಅಂದರೆ ಸಿ ಅಂತ ಸ್ಕೇಲ್ ಇದ್ದು ಫ್ಲೂಟ್, ಅದು ಬಿಗಿನರ್ಸಿಗೆ ಬೆಸ್ಟ್ ಫ್ಲೂಟ್ ಅಂತ ಅಲ್ಲಿಂದ ತಗೊಂಡದ್ದು. ಅದೇ ರೀತಿ ಸಿ ಆದ ನಂತರ ಅದನ್ನು ಪ್ರಾಕ್ಟೀಸ್ ಮಾಡಿದ ಮೇಲೆ ಬಿ ಅನ್ನುವ ಬಿ ಸ್ಕೇಲ್ ಇದ್ದು ಫ್ಲೂಟ್ ತಗೊಂಡೆ. ಅದಾದ ನಂತರ ಸ್ಯಾಕ್ಸಫೋನಿಗೆ ಬೇಕಾಗಿರುವಂಥದ್ದು ಎ ಶಾರ್ಪ್ ಫ್ಲೂಟ್, ಅದಕ್ಕೆ ಬೇಕಾಗಿರೋ ತಗೊಂಡೆ. ಹಾಗೆ ಒಂದೊಂದೇ ಫ್ಲೂಟನ್ನು ಪರ್ಚೇಸ್ ಮಾಡುವಾಗ ಅದರೊಟ್ಟಿಗೆ ಕಲಿತಾ ಕಲಿತಾ ಅದನ್ನು ಸ್ಕೇಲನ್ನು ಅಭ್ಯಾಸ ಮಾಡ್ಕೊಂಡು ಹೋದೆ. ಅದಾದ ನಂತರ ಈಗ ನಿಮ್ಮ ಹತ್ರ ಎಷ್ಟು ಕೊಳಲಿದೆ? ಈಗ ಟೋಟಲ್ ಆಗಿ ನನ್ನ ಹತ್ರ 3 ಕೊಳಲಿದೆ. 3 ಕೊಳಲಿದೆ. ಆ 3 ಕೊಳಲಿ ಏನು ವಿಶೇಷತೆ, ಏನು ವ್ಯತ್ಯಾಸ? ವ್ಯತ್ಯಾಸ ಅಂದರೆ ಪಿಚ್ ವೇರಿಯೇಷನ್ ಆಗ್ತದೆ. ಈಗ ಸಿ ಅಲ್ಲಿ ಬಾರಿಸಿದ ಸೌಂಡ್ ನಿಮಗೆ ಬಿ ಅಲ್ಲಿ ಸಿಕ್ಕುದಿಲ್ಲ, ಅದರ ಸ್ಕೇಲೇ ಡಿಫ್ರೆಂಟ್ ಆಗ್ತದೆ, ಪಿಚ್ ಡಿಫ್ರೆಂಟ್ ಆಗ್ತದೆ. ಹಾಗಾಗಿ ಬೇಸಿಕ್ ಬಿಗಿನರ್ಸಿಗೆ ಅಂತ ಬೇಕಂದ್ರೆ ಸಿ ಇದ್ದು ಫ್ಲೂಟ್ ಬೇಕು. ಹಾಗೆ ಅಂತ ಯೂಟ್ಯೂಬೆಲ್ಲ ಸರ್ಚ್ ಮಾಡಿದಾಗ ನನಗೆ ಅದ್ರ ವಿಷಯ ಎಲ್ಲ ಗೊತ್ತಾಯ್ತು. ಗೊತ್ತಾಯ್ತು. ಈಗ ನಿಮಗೀಗ 3ರಲ್ಲಿ ಯಾವುದು ಬಹಳ ಫೇವ್ರೇಟ್ ಅಂತ? 3ರಲ್ಲಿ ಸಿ, ಅದು ಬಿಗಿನರ್ಸ್ ಅಲ್ಲ, ಸೊ ಅದು ನನಗೆ ಫೇವ್ರೇಟ್ ಆಗಿದೆ. ಫೇವ್ರೇಟ್ ಅಂತ ಹೇಳಿ ಈಗ ನಮ್ಮ ವೀಕ್ಷಕರಿಗೆ ಯಾವುದನ್ನು ನುಡಿಸಿ ಖುಷಿ ಪಡಿಸ್ತೀರಿ? ಈಗ ಎ ಶಾರ್ಪ್ ಇದ್ದು ಫ್ಲೂಟಲ್ಲಿ ಪಂಖ್ ಹೋತೆ ತೋ ಉಡುವಾತೆ ಅನ್ನುವ ಸೈರಾ ಸಿನಿಮಾದ ಪದ್ಯವನ್ನು ನುಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಗಮನಿಸೋಣಲ್ಲ, ಸಿನಿಮಾದ ಪದ್ಯವನ್ನು ಕೊಳಲಿನಲ್ಲಿ ಯಾವ ರೀತಿಯಾಗಿ ನುಡಿಸ್ತಾರೆ, ಯಾವ ರೀತಿಯಾಗಿ ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋದಾಗೆ ಮಾಡ್ತಾರೆ, ಗಮನಿಸೋಣ.
ಉಡುಪಿಯ ಊರಿನ ಕೃಷ್ಣನೇ ಬಂದ, ಕೃಷ್ಣನೇ ಕೊಳಲು ನುಡಿಸಿದ ಅಂತ ಹೇಳುವಷ್ಟು ಮಟ್ಟಿಗೆ ಚೆಂದಾಗಿ ನುಡಿಸಿತ್ತು ಹೋದ್ರೆ. ಯಾಕಂದರೆ ಅದರ ಆಸಕ್ತಿ ಎಷ್ಟು ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳಿದರೆ ಆ ಪ್ರತಿಯೊಂದು ರೀತಿಯಾಗಿರುವಂಥ ನಾದಗಳು ಹೊರಗೆ ಬರ್ತಾ ಇದ್ದಾಗಲೇ ತುಳುವಲ್ಲಿ ಹೇಳ್ತವ ಕಿವಿ ಕೊಂಡೆ ಮಂತದ ಕೇಂಡೆ ಎಂದು. ಹಾಗಾಗಿ ಆ ಕಿವಿಯನ್ನು ನಿಬ್ಬೆರಗಾಗಿಸಿ ನೋಡೋ ಮೂಲಕವಾಗಿ ಕೇಳಲೇಬೇಕು, ಏನಪ್ಪ ನಾದ ಇದು ಅಂತ ಹೇಳುವಷ್ಟು ಮಟ್ಟಿಗೆ ಚೆನ್ನಾಗಿ ನುಡಿಸ್ತಾ ಹೋದ್ರೆ. ಈಗ ವಿಶೇಷ ಗಮನಿಸಬೇಕು, ಕೊಳಲು ಅಂತ ಹೇಳಿದ ಕೂಡಲೇ ಅಲ್ಲಿ ಆ ರಂಧ್ರಗಳನ್ನು ಗಮನಿಸ್ತಾ ಹೋಗ್ತೇವೆ. ಆ ರಂಧ್ರಗಳ ಬಗ್ಗೆ ವಿಶೇಷವಾಗಿ, ಯಾಕಂದರೆ ನೀವು ವಿಶೇಷವಾಗಿ ಯೂಟ್ಯೂಬಲ್ಲಿ ಗಮನಿಸಿದ್ರು ಕೂಡ ಅದರ ಬಗ್ಗೆ ಎಲ್ಲ ಆಲೋಚನೆ ಮಾಡಿರ್ತೀರಿ. ಯಾಕಂದರೆ ಆಗಲೇ ಹೇಳ್ತಾ ಹೋದರೆ 5 ನಿಮಿಷದಲ್ಲಿ ನೀವು ಕಲ್ತಿದ್ದೀರಿ ಅಂತ ಹೇಳಿ ಆದರೆ ನೀವು ತುಂಬ ಶಾರ್ಪು ಅಂತ ಅದರಲ್ಲಿ ತಿಳಿತಾ ಹೋಗ್ತದೆ. ಹಾಗಾಗಿ ಕೇಳುವಂಥದ್ದು ಆ ರಂಧ್ರಗಳು ಯಾವ ರೀತಿಯಾಗಿರುವಂತಹ ಒಂದು ವಿಶೇಷವಾಗಿರುವಂಥ ನಾದಕ್ಕೆ ಸಹಕರಿಸ್ತಾ ಹೋಗ್ತದೆ. ಅಂದರೆ ಅದು ಕೂಡ ಒಂದು ರೀತಿಯ ಸೆಲ್ಫ್ ಸ್ಟಡಿ ಆಗಿದೆ. ಅಂದರೆ ಕೇಳಿದ ಕೂಡಲೇ ಅದನ್ನು ನಾನೇ ಫೈಂಡ್ ಔಟ್ ಮಾಡ್ತೇನೆ. ನನಗೆ ಅಂದರೆ ಯೂಟ್ಯೂಬ್ ಎಲ್ಲ ಅಂದರೆ ಹೇಗೆ ಇರ್ತದೆ, ಹೇಗೆ ನಮಗೆ ಕಾಣ್ಬೋದು, ಬೇಸಿಕ್ಕಿಗೆ ಮಾತ್ರ. ಸರಿ. ಈಗ ಯಾವ ಪದ್ಯ ಕೊಟ್ಟರು ಅದರ ರಂಧ್ರಗಳನ್ನು ನಾನೇ ಫೈಂಡ್ ಔಟ್ ಮಾಡಿ ಅದನ್ನು ನುಡಿಸ್ತೇನೆ ಎಲ್ಲ ಇದು.